ನೇಮಕಾತಿ ಆದೇಶ ಅಂದರೆ ಒಂದು 3 ಜನಕ್ಕೆ ಸಾಂಕೇತಿಕವಾಗಿ ನಮ್ಮ ನಿಖಿಲ್ ಸರ್ ಹಾಗೂ ತಾಲೂಕು ಅಧ್ಯಕ್ಷರು ಟಿ ತಿಮ್ಮರಾಯಪ್ಪ ಮತ್ತು ಶ್ರೀನಿವಾಸ್ ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಪತ್ರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ KR ವಿಷ್ಣು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಟೌನ್ ಅಧ್ಯಕ್ಷರಾಗಿ, ನೆಲಮಂಗಲ ಟೌನ್ ಅಧ್ಯಕ್ಷರಾಗಿ ಯುವ ಘಟಕ JDS ಯುವ ಘಟಕದ ನೆಲಮಂಗಲ ಟೌನ್ ಅಧ್ಯಕ್ಷನಾಗಿ KR ವಿಷ್ಣು ಅವರಿಗೆ ಈ ಒಂದು ಪತ್ರವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ನಿಖಿಲಣ್ಣ ಹಾಗೂ ಶ್ರೀನಿವಾಸ್ ಮೂರ್ತಿ ಅವರು ಹಾಗೂ ತಾಲೂಕು ಅಧ್ಯಕ್ಷರು ಆದಂತಹ ಟಿ ತಿಮ್ಮರಾಯಪ್ಪ ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಪತ್ರವನ್ನ ಸ್ವೀಕರಿಸಬೇಕು. ಹಾಗೆ ನಿಮಗೆ ಬಹಳ ಅದ್ಭುತವಾದ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ನಿಮ್ಮ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ನಿಮಗೆ ಈ ಒಂದು ಪತ್ರವನ್ನ ಸ್ವೀಕರಿಸಲಾಗಿದೆ. ವಿಷ್ಣು ಅವರಿಗೆ ಧನ್ಯವಾದಗಳು. ಹಾಗೆ ಒಳ್ಳೆಯದಾಗಲಿ ನಿಮಗೆ. ಈಗ ಮುಂದೆ ಕನಕರಾಜು GN ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ತಾಲೂಕು ವಕ್ತಾರರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರಿಗೆ ಈ ಒಂದು ಪತ್ರವನ್ನ 3 ಜನ ಕೊಡಬೇಕು. ಅವರ ಅಮೃತ ಹಸ್ತದಿಂದ ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ. ನಿಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ನಲ್ಮೆಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನೀವು ಕಾರ್ಯಕ್ರಮದಲ್ಲಿ ಬಂದು ಈ ಪತ್ರವನ್ನ ಸ್ವೀಕರಿಸಿ ನಿಮ್ಮ ಜವಾಬ್ದಾರಿಯನ್ನ ತಗೊಳ್ತಾ ಇದ್ದೀರಾ. ಒಳ್ಳೆದಾಗ್ಲಿ ನಿಮಗೆ. ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈಗ 3 ಜನಕ್ಕೆ ಸಾಂಕೇತಿಕವಾಗಿ ನೀಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ಬಾಲ್ಯಾದಿತ್ಯ ಸಿ ಅವರು JDS ತಾಲೂಕು ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲು ಬಹಳ ಖುಷಿ ಆಗ್ತಾ ಇದೆ. ಇವರಿಗೂ ಕೂಡ ಈ 3 ಜನರು ಈ ಒಂದು ಪತ್ರವನ್ನ ನೀಡಿ ಅವರಿಗೆ ಶುಭಾಶಯವನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮಗೆ ಆಯ್ಕೆ ಮಾಡಿ ನಿಮ್ಮ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಯಾವುದೇ ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ಕೇಳ್ಕೊತಾ ಈ 3 ಜನಕ್ಕೂ ಇವತ್ತು ಸಾಂಕೇತಿಕವಾಗಿ ಈ ಒಂದು ಪತ್ರವನ್ನ ನೀಡಿ ಅಧಿಕಾರವನ್ನ ನೀಡಲಾಗಿದೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಹಾರೈಸೋಣ. ನಮ್ಮ ಕಾರ್ಯಕ್ರಮದಲ್ಲಿ 3 ಜನಕ್ಕೂ ಸಾಂಕೇತಿಕವಾಗಿ ಈ ಒಂದು ಪತ್ರವನ್ನ ನೀಡಿ ಅವರಿಗೆ ಆಯಾ ಅಧಿಕಾರಗಳನ್ನು ಕೊಡಲಾಗಿದೆ. ಧನ್ಯವಾದಗಳು. ಕಾರ್ಯಕ್ರಮದ ಮೂಲಕ ನಿಮಗೆ ಒಳ್ಳೆಯದಾಗಲಿ. ಜೋರಾದ ಚಪ್ಪಾಳೆ ದಯವಿಟ್ಟು ನಮ್ಮ 3 ಜನರಿಗೂ.